ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖಿಯಾದ ದಂಗಲ್. ನಾಳೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಈ ಬಾರಿ 63 ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿರುವಂತಹ ರಾಜ್ಯ ಉಸ್ತುವಾರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖಿಯಾದ ದಂಗಲ್. ನಾಳೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. ಈ ಬಾರಿ 63 ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಿರುವಂತಹ ರಾಜ್ಯ ಉಸ್ತುವಾರಿ. ಈ ಬಾರಿ ಭೇಟಿಯಲ್ಲಿ ಉತ್ತರ ಕರ್ನಾಟಕದ ಶಾಸಕರಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಕಳೆದ ವಾರ 40 ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದಂತಹ ಸುರ್ಜೇವಾಲಾ ಚರ್ಚೆಗೆ ಗ್ರಾಸವಾಗಿರುವಂತಹ ರಣದೀಪ್ ಸುರ್ಜೇವಾಲಾ ರಾಜ್ಯ ಪ್ರವಾಸ. ರಾಜ್ಯ ಕಾಂಗ್ರೆಸ್ ಪಡಸಾಲಿಯಲ್ಲಿ ಇದೀಗ ಅದೇ ಬಿಸಿ 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 ಚರ್ಚೆ. ಎಸ್ ವೀಕ್ಷಕರೇ, ಹಿಂದೆ 40 ಶಾಸಕರ ಅಸಮಾಧಾನವನ್ನ ಕೇಳಲಿಕ್ಕೆ ಬಂದಿದ್ದಂತಹ ಸುರ್ಜೇವಾಲಾ ಅವರು ಈಗ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಳೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು 63 ಶಾಸಕರ ಅಭಿಪ್ರಾಯವನ್ನ ಕೇಳಲಿದ್ದಾರೆ. ಅವರ ಅಸಮಾಧಾನಗಳನ್ನ ಕೇಳಲಿದ್ದಾರೆ. ಈ ಬಾರಿ ಭೇಟಿಯಲ್ಲಿ ಉತ್ತರ ಕರ್ನಾಟಕದ ಶಾಸಕರುಗಳಿಗೆ ತುಂಬಾ ಆದ್ಯತೆಯನ್ನ ಕೊಡುವಂತಹ ಸಾಧ್ಯತೆ ಇದ್ದು, ಕಳೆದ ವಾರ 40 ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದಂತಹ ಸುರ್ಜೇವಾಲಾ ಅವರು ಈಗ ಚರ್ಚೆಗೆ ಗ್ರಾಸವಾಗಿದೆ. ಅವರು ಬರ್ತಾ ಇರುವಂತಹದ್ದು ರಾಜ್ಯದಲ್ಲಿ. ಒಂದಷ್ಟು ಶಾಸಕರಿಗೆ ಅಸಮಾಧಾನ ಇರೋದು ಸಹಜ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಚಾರ ಅಂತಂದ್ರೆ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಹಣ ಸಿಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ ಶಾಸಕರು. ಅದಾದಂತ ಸುರ್ಜೇವಾಲಾ ಅವರು ಕ್ವಶನ್ ಮಾಡ್ತಾರೆ, ಏನೇನ್ ಮಾಡಿದೀರಿ ಕ್ಷೇತ್ರಕ್ಕೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಮನದಲ್ಲಿ ಏನಿದೆ, ಏಕೆ ಸಡನ್ ಆಗಿ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮನದಲ್ಲಿ ಏನಿದೆ, ಯಾಕೆ ಸಡನ್ ಆಗಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇದು ನಾಯಕತ್ವ ಬದಲಾವಣೆ ಮುನ್ಸೂಚನೆಯೇ, ಕ್ಯಾಬಿನೆಟ್ನ ಪುನರಾರಂಭದ ಮುನ್ಸೂಚನೆಯೇ, ಸಚಿವರ ಕಾರ್ಯವೈಖರಿ ಬಗೆಗಿನ ಸಮೀಕ್ಷೆ, ಶಾಸಕರ ಮನದಲ್ಲಿ ಏನಿದೆ ಅನ್ನೋದು ತಿಳಿಯುವಂತಹ ಕುತೂಹಲವು. ರಾಜ್ಯ ಕಾಂಗ್ರೆಸ್ ಪಡಸಾಲಿಯಲ್ಲಿ ಇದೀಗ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾರನ್ನ ರಾಜ್ಯಕ್ಕೆ ಕಳಿಸ್ತಾ ಇರುವಂತದ್ದು, ಅಲ್ಲಿರುವಂತಹ ಶಾಸಕರ ಮನದಲ್ಲಿ ಏನಿದೆ, ಅವರ ಅಭಿಪ್ರಾಯ ಏನು, ಅವರ ಅಸಮಾಧಾನ ಏನು ಅಂತ ಕೇಳ್ತಾ ಇರುವಂತದ್ದು. ಇದೇನು ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದಾರಲ್ಲ, ಅವರ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಅಧಿಕಾರಕ್ಕೆ ಬರ್ತಾರಾ, ಅಧಿಕಾರ ವಿಚಾರವಾಗಿ ಏನಾದ್ರು ಮುಂದಿನ ಹೆಜ್ಜೆಯನ್ನ ಇಡ್ತಾ ಇದೆಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಏನಿದೆ ಅನ್ನೋದೇ ತಿಳಿತಾ ಇಲ್ಲ. ಏನಕ್ಕೆ ಸಡನ್ ಆಗಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ?
ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಇದರ ಬಗ್ಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಈಗ ಮತ್ತೆ ನಾಳೆಯಿಂದ 63 ಜನ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಬರ್ತಾ ಇದ್ದಾರೆ. ಏನ್ ಸಂದೇಶ ಸರ್ ಇದು? ಗೊತ್ತಿಲ್ಲ. ಅವರು DCM ಅನುದಾನ ಕೊಡೋದು, ಬಟ್ ಆದ್ರೆ ಸುರ್ಜೇವಾಲ ಅವ್ರು ಬಂದು ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ. ನೋಡಿ, ಪಾರ್ಟಿ ಫಂಕ್ಷನರೀಸ್ ಅವ್ರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅಂತ ಯಾಕೆ ಮಾಡ್ತಾರೆ? ನಮ್ಮ ಪಕ್ಷದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿಯೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷಗಳೆಲ್ಲ, ಅದರಲ್ಲಿ ಒಬ್ಬೊಬ್ಬರನ್ನ ರಾಜ್ಯದ ಉಸ್ತುವಾರಿ, ಪಕ್ಷದ ಯೋಗಕ್ಷೇಮ ಹೇಗಿರಬೇಕು, ಪಕ್ಷದ ಕಾರ್ಯಕ್ರಮ ಹೇಗಿರಬೇಕು, ಯೋಜನೆಗಳು ಹೇಗಿರಬೇಕು, ಅದನ್ನು ಅನುಷ್ಠಾನ ಮಾಡಿ. ಈಗ ನನಗೆ ಮ್ಯಾನಿಫೆಸ್ಟೋ ಜವಾಬ್ದಾರಿ ಕೊಟ್ಟಿದ್ದರು. ಈಗ ಮ್ಯಾನಿಫೆಸ್ಟೋ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ಯಾರು ನೋಡಬೇಕು? ಪಕ್ಷದ ಯಾರು ನಮ್ಮ ಮುಖಂಡರು ಇರ್ತಾರೆ ಅವರೇ ನೋಡಬೇಕು. ಸೊ ಹಾಗಾಗಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರೋದ್ರಿಂದ ಅದನ್ನೆಲ್ಲ ನೋಡೋದಕ್ಕೆ ಬರ್ತಾ ಇರ್ತಾರೆ, ಅವಾಗವಾಗೇ ಬರ್ತಾರೆ. ಈಗ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ, ಯೋಜನೆಗಳನ್ನು ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಮತ್ತೆ ನಾಳೆಯಿಂದ 63 ಜನ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಬರ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.